ದೇಶಪಾಂಡೆ ಟ್ರಸ್ಟ್ನಿಂದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವಾನಿ. ಹಳಿಯಾಳದ ಶ್ರೀ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜಕ್ಕೆ ತನ್ನ ಕೊಡುಗೆ ನೀಡುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಹಳಿಯಾಳದಲ್ಲಿ ಸಂಸ್ಥಾಪಕರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗಾದ್ರೆ 2 ದಿನಗಳ ಕಾಲ ಏನೇನು ಕಾರ್ಯಕ್ರಮ ನಡೆಯಿತು ಅನ್ನೋದನ್ನು ನೋಡೋಣ. Vishwanath Rao R. Deshpande, whose dream of empowering the underprivileged continues to inspire us all. As Mahatma Gandhi says, the best way to find yourself is to lose yourself in the service of others. Sharanu ninage sharanu vinayaka sharanu ninage sharanu ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ನಮ್ಮ ಸಂಸ್ಥೆಯ ಸಂಸ್ಥಾಪಕರ ದಿನವೂ ಹೌದು, ಅದರೊಂದಿಗೆ ಪತ್ರಿಕಾ ದಿನವೂ ಹೌದು, ಹಾಗೂ ಡಾಕ್ಟರ್ಸ್ ಡೇನೂ ಸಹ ಹೌದು. ಸೊ ಹಗಲಿರುಳು ಸಮಾಜಕ್ಕಾಗಿ ದುಡಿತಾ ಇರುವಂಥ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೂ ಹಾಗೂ ವೈದ್ಯರಿಗೂ ನಮ್ಮೆಲ್ಲರ ಪರವಾಗಿ ಒಮ್ಮೆ ಜೋರಾದ ಅಭಿನಂದನೆಯ ಚಪ್ಪಾಳೆಗಳು, ಈ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. The presence of the wonderful band of intellectuals on the dais have added glory to the celebration. We are fortunate to have distinguished guests, Shri Anand Malikwad, the Lake Man of India, and Srimati Rekha Kotemani, founder of Manaswini Institute, in our midst this morning. I kindly request Shri Prakash L. Prabhu, administrator of Shri V.R. Deshpande Memorial Trust, to introduce and welcome them. ಇಂದಿನ ಈ ಕಾರ್ಯಕ್ರಮ ನಮ್ಮ ಸಂಸ್ಥಾಪಕರ ದಿನಾಚರಣೆ 1 ಜುಲೈ. ಇದು ಶ್ರೀ ವಿ.ಆರ್. ದೇಶಪಾಂಡೆಯವರ ಹುಟ್ಟುಹಬ್ಬ. ನಮ್ಮ ಈ ಸಂಸ್ಥೆ ಲೋಕಾರ್ಪಣೆಗೊಂಡು 20 ವರ್ಷ ಆಯಿತು. ಅಂದರೆ 25 ಮಾರ್ಚ್ 2005ರಲ್ಲಿ ಈ ಕ್ಯಾಂಪಸನ್ನು ಲೋಕಾರ್ಪಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಡುವೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು,
ನಮ್ಮೆಲ್ಲರ ಒಂದು ಹಿಂದಿನ ಶಕ್ತಿ ಅದಮ್ಯ ಚೇತನರಾದಂಥ ಶ್ರೀಯುತ RV ದೇಶಪಾಂಡೆ ಅವರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಥರ ಅವರ ಧರ್ಮಪತ್ನಿಯವರು ಶ್ರೀಮತಿ ರಾಧಾ ದೇಶಪಾಂಡೆ ಅವರು ಒಂದು ಮಾತೃ ಸ್ವರೂಪಿ ನಮಗೆಲ್ಲ, ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರಸಾದ್ ದೇಶಪಾಂಡೆ ಅವರು, ಹಾಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ಯಾಮ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇವತ್ತಿನ 2 ವಿಶೇಷ ಅತಿಥಿಗಳು ಶ್ರೀಯುತ ಆನಂದ್ ಮಲ್ಲಿಗ್ವಾಡ್ ಮತ್ತು ಶ್ರೀಮತಿ ರೇಖಾ ಭಟ್ ಕೋಟೆಮನೆ. ಇವತ್ತು ಇವರು ನಮ್ಮ ಜೊತೆ ಇದ್ದಾರೆ. ಏಕೆಂದರೆ ಇದೊಂದು ವಿಶೇಷ ಕಾರ್ಯಕ್ರಮ. ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸ್ತಾ ಇದ್ದೇವೆ, ಜೊತೆಯಲ್ಲಿ ವಿಶೇಷ ಸಾಧಕರನ್ನು ಸನ್ಮಾನಿಸ್ತಾ ಇದ್ದೇವೆ. ಸೊ ನಮ್ಮ ಜೊತೆ ಇಬ್ಬರು ಸಾಧಕರು ಇದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಶ್ರೀಯುತ ಆನಂದ್ ಮಲ್ಲಿಗ್ವಾಡ್ರನ್ನು ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಕೆರೆ ಸಂರಕ್ಷಕ ಅಂತ ಕರೀತಾರೆ. ನಾನು ಅವ್ರ ಬಗ್ಗೆ ಓದಿದ್ದೆ. ಬಹುಶಃ ಯೂಟ್ಯೂಬ್ಗಳಲ್ಲೆಲ್ಲ ಅವ್ರ ಹೆಸರು ಹಾಕಿದ ಕೂಡಲೇ ವೀಡಿಯೋಸ್ಗಳು ಬರ್ತವೆ. ಆದರೆ ಇವತ್ತು ನಮ್ಮ ಜೊತೆ ಅವರು ಇದ್ದಾರೆ. ವಿಶೇಷವಾಗಿ ನಮ್ಮ ಹಳಿಯಾಳದಲ್ಲಿ ಕುಂಬಾರ್ ಕೆರೆ ಅಂತ ಒಂದು ಕೆರೆ ಇದೆ, ತೇರ್ಗಾಂವದಿಂದ ಮಾಗವಾಡ್ ಹೋಗುವ ರಸ್ತೆಯಲ್ಲಿ. ಆ ಕೆರೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅವರು ಕೊಪ್ಪಳ ಜಿಲ್ಲೆಯ ಕರ್ಮುಡಿಯವರು, ಗ್ರಾಮಾಂತರ ಭಾಗದವರು. ಬಹುಶಃ ನಾವು ಅವರ ಸಾಧನೆಯನ್ನು ಅವರ ಮಾತುಗಳಲ್ಲೇ ಕೇಳೋಣ. ಅವರನ್ನು ನಾನು ಹಳಿಯಾಳಕ್ಕೆ, ನಮ್ಮ ಸಂಸ್ಥೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೇಖಾ ಭಟ್ ಕೋಟೆಮನೆ, ಕೋಟೆಮನೆಯವರು, ಉಮ್ಮಚ್ಗಿ ಹತ್ತಿರದ ಕೋಟೆಮನೆಯವರು, ಸಂಗೀತ ಸಾಧಕರು. ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರ ಹತ್ರ ತಮ್ಮ ಸಂಗೀತ ಸಾಧನೆಯನ್ನು ಮಾಡಿದವರು. ಗುರುಕುಲ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರು ಸಹ ನಮ್ಮ ವಿಶೇಷ ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ 2 ಇವತ್ತಿನ ವಿಶೇಷ ಅತಿಥಿಗಳಲ್ಲಿ ಕೆಲವು ಸಾಮ್ಯತೆಗಳಿದ್ದಾವೆ. ಇಬ್ಬರೂ ಸಹ ಗ್ರಾಮೀಣ ಭಾಗದಿಂದ ಬಂದವರು, ಸರ್ಕಾರಿ ಶಾಲೆಗಳಲ್ಲಿ ಕಲಿತವ್ರಂತಲೂ ಹೇಳ್ಬೋದು. ಎರಡನೇದು, ಒಂದು ಕಾಮನ್ ಕಾಸ್ ಅಥವಾ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಗಲಿರುಳು ತಮ್ಮ ಜೀವನವನ್ನು ಅದಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಅದಲ್ಲದೆ ಇಬ್ಬರು ತಮ್ಮ ಆಂತರಿಕ ತುಡಿತ, ತಮ್ಮ ಮನಸ್ಸಲ್ಲಿ ಏನು ಅನಿಸ್ತು ಅದನ್ನು ಮಾಡಿ ಒಂಥರ ವನಸುಮದಂತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವು ನಮ್ಮ ಇಂದಿನ ಅತಿಥಿಗಳಲ್ಲಿ ಇದನ್ನು ಸಾಮ್ಯತೆಗಳನ್ನು ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ಇವತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮಲ್ಲಿ ಬಂದಿದ್ದೀರಾ. ಅದಲ್ಲದೆ ವಿಶೇಷ ಸಾಧಕರು ಸಹ ನಮ್ಮಲ್ಲಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ವಿಶೇಷವಾಗಿ ಪತ್ರಕರ್ತರ ದಿನ, ಪತ್ರಕರ್ತರನ್ನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ಸ್ ಡೇ. ಹಾಗೆ ಅಲ್ಲದೆ ನಾವು ಈ ಒಂದು ಕಾರ್ಯಕ್ರಮ ಕೆಲವರಿಗೆ ಸ್ಫೂರ್ತಿ ತುಂಬಲಿ ಅಂತ ಹೇಳಿ ನಮ್ಮಲ್ಲಿ ಇವತ್ತು ಭಾಗವತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಇದ್ದಾರೆ. ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ನಾಗರಿಕರನ್ನು, ಶ್ರದ್ಧಾಳುಗಳನ್ನು, ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರನ್ನು, ಪ್ರಾಂಶುಪಾಲರನ್ನು ಮತ್ತು ತರಬೇತುದಾರರನ್ನೆಲ್ಲ ಸ್ವಾಗತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
On this Founders Day, it is my pleasure to welcome our chairman of the trust, a visionary, Shri R.V. Deshpande ji, the unifying force of our family, my mother, Srimati Radha R. Deshpande, the chief guest of today's function, Mr. Anand Maligwad, who is popularly called as the Lake Man of India. We welcome you. Srimati Rekha Bhatt Kotmane, who is an inspiration for women empowerment. We welcome you here. ವೇದಿಕೆಯಲ್ಲಿ ಆಸನರಾದ ಗೌರವಾನ್ವಿತ ಅತಿಥಿಗಳೇ, ಆಮಂತ್ರಿತರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಮೆಂಬರ್ಸ್ ಫ್ರಮ್ ದ ಪ್ರೆಸ್, ಮೀಡಿಯಾ, ಟೀಚರ್ಸ್, ಸ್ಟೂಡೆಂಟ್ಸ್, ಇದು ನಮ್ಮ ಅಜ್ಜವರಾದ ಶ್ರೀಯುತ ವಿಶ್ವನಾಥ್ ರಾವ್ ದೇಶಪಾಂಡೆ ಅವರ ಸ್ಮರಣೆಯ ದಿನ. This also is a day today celebrated as National Doctors Day, Chartered Accountants Day, GST, the landmark GST was introduced on 1st July in the country. It is also celebrated as a Van Mahotsava Day. It is also celebrated as International Joke Day. So I was actually thinking that my grandfather, Shri V.R. Deshpande, who was a freedom fighter, an eminent lawyer, a thorough gentleman, was an epitome of all these qualities. His humor, his qualities of my grandfather and grandmother are the founding strength for our family. Shri V.R. Deshpande Memorial Trust ಆರಂಭ ಆಗಿರುವುದು 1998ರಲ್ಲಿ. ಇಂದಿಗೆ 27 ವರ್ಷಗಳ ಕಳೆದಿವೆ. ಉದ್ಯೋಗ ವಿದ್ಯಾನಗರದಲ್ಲಿ ಸಂಸ್ಥೆಗಳು ಪ್ರಾರಂಭವಾಗಿದ್ದು 2004ರಲ್ಲಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ತಮ್ಮ ತಂದೆಯ ಹೆಸರಿನಲ್ಲಿ ಸ್ಥಾಪಿಸಿರುವ ಈ ಟ್ರಸ್ಟ್ ಮುಖ್ಯವಾಗಿ ಗ್ರಾಮೀಣ ಭಾಗದ ಯುವಕರು, ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಕ್ರೀಡೆಯ ಕುಸ್ತಿ ಪಟುಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದೆ. ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದು ಎಷ್ಟೋ ಯುವಕರು, ಮಹಿಳೆಯರು, ರೈತರು ಅಗತ್ಯಗಳಿಗೆ ಸ್ಪಂದಿಸಿದ್ದೇವೆ. ನಮ್ಮ ಟ್ರಸ್ಟ್ನಿಂದ 3 ವಿಶೇಷ ಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೇವೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ದೇಶಪಾಂಡೆ ಪ್ರೈವೇಟ್ ITI, VVD ಸ್ಕೂಲ್ ಆಫ್ ಎಕ್ಸಲೆನ್ಸ್. ಈ 3 ಸಂಸ್ಥೆಗಳು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರ ಕನಸಿನ ಕೂಸು. He saw this dream in 1998 or in his service to society in the last 50 years. He said, I want to bring the change. I want to set a benchmark. I want to transform this region through the field of education, healthcare, and I want to empower the women and the farmers of this area. I want to create green revolution in this area. If water is a problem of this area, I want to solve the water problems of this area, not waiting for the government by taking small initiatives of even regenerating more than 200 lakes and ponds in this area. ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟಿನ ಕಾರ್ಯಚಟುವಟಿಕೆಗಳು: ಪ್ರತಿಭಾ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ. 2017ರಿಂದ ಇದುವರೆಗೆ ಟ್ರಸ್ಟಿನಿಂದ ನೇರವಾಗಿ ಮತ್ತು ಬೇರೆ ಬೇರೆ ಪ್ರಾಯೋಜಕರ ಸಹಾಯದಿಂದ ಸುಮಾರು 27,221 ವಿದ್ಯಾರ್ಥಿಗಳಿಗೆ 2,50,88,400 ಶಿವೇಶ್ ವೇತನವನ್ನು ನೀಡಲಾಗಿದೆ. ಕೃಷಿ ಹೊಂಡ ಮತ್ತು ಕೆರೆಗಳ ಹೊಳೆಯುತ್ತುವಿಕೆ, ವಾಟರ್ ಪ್ರಿಸರ್ವೇಷನ್, ವಾಟರ್ ಕನ್ಸರ್ವೇಷನ್. Next World War can be on water, and understanding the importance of water is the most important vision and trust of our institute, and I am very proud that more than 198 to 200 lakes and ponds have been regenerated. ಕ್ರೀಡೆಗಳಿಗೆ ಪ್ರೋತ್ಸಾಹ. ಈ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲಾಗಿದೆ.
ಹಾಗೂ ಗ್ರಾಮೀಣ ಕ್ರೀಡೆಗಳಿಗೆ ಖೋ ಖೋ, ಕಬಡ್ಡಿ, ಕುಸ್ತಿ ಹಾಗೂ ಇತರ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಅಲ್ಲದೆ ಇತರ ಕ್ರೀಡೆಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್-ಸಿಟಿ, ಕೆನರಾ ಬ್ಯಾಂಕ್ ದೇಶಪಾಂಡೆ ಸಹಯೋಗದಿಂದ 2004ರಲ್ಲಿ ಆರಂಭವಾಗಿದ್ದು, ಇಲ್ಲಿಯವರೆಗೆ ಸೇವಾ ಮನೋಭಾವನೆಯಿಂದ ನಿರುದ್ಯೋಗಿ ಯುವಕರನ್ನು ಗುರುತಿಸಿ ಅವರಿಗೆ ಸೂಕ್ತ ತರಬೇತಿಯನ್ನು ಉಚಿತವಾಗಿ ನೀಡಿ ಸ್ವಾವಲಂಬಿಗಳನ್ನಾಗಿ ರೂಪಿಸಲಾಗಿದೆ. ಸ್ವಸಹಾಯ ಸಂಘದ ಸದಸ್ಯರು ಈವರೆಗೆ ಸುಮಾರು 24 ಕೋಟಿ ರೂಪಾಯಿ ಉಳಿತಾಯ ಮಾಡಿದ್ದಾರೆ. ಜೊತೆಗೆ 84 ಕೋಟಿ ರೂಪಾಯಿ ಬ್ಯಾಂಕಿನ ಸಾಲ ಪಡೆದು ಆದಾಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಕೇಂದ್ರ, ಇದು ನಮ್ಮ ಸಂಸ್ಥೆಯ ISO 9000 ಇನ್ಸ್ಟಿಟ್ಯೂಟು ಮತ್ತು ಫಿಟರ್, MMV, ಎಲೆಕ್ಟ್ರಿಷಿಯನ್, MRAC, ವೆಲ್ಡಿಂಗ್, ಪೇಂಟ್, ಬಾಡಿ ಶಾಪ್, ಡ್ರೆಸ್ ಮೇಕಿಂಗ್, ಸೋಲಾರ್ ಎಲೆಕ್ಟ್ರಿಷಿಯನ್ ಹೀಗೆ ವಿವಿಧ ಕ್ರೀಡೆಗಳನ್ನು ಹೊಂದಿದ್ದೇವೆ. ಈವರೆಗೆ ಸುಮಾರು 5,000 ವಿದ್ಯಾರ್ಥಿಗಳನ್ನು ತರಬೇತಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ತಮ್ಮ ಜೀವನವನ್ನು ರೂಪಿಸುತ್ತಿದ್ದಾರೆ. ಇಲ್ಲಿ ತರಬೇತಿ ಪಡೆದಿರುವ ವಿದ್ಯಾರ್ಥಿಗಳು ಇಂದು ದೇಶದ ವಿವಿಧ ಕಡೆಯಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಪ್ರತಿಷ್ಠಿತ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಮಲಾಬಾಯಿ ದೇಶಪಾಂಡೆ ಸ್ಕೂಲ್ ಆಫ್ ಎಕ್ಸಲೆನ್ಸ್, ಹಳಿಯಾಳ ಭಾಗದಲ್ಲಿ ಒಂದು ಉತ್ತಮ ಗುಣಮಟ್ಟದ CBSE ಸ್ಕೂಲ್ ಕೊರತೆಯನ್ನು ಗಮನಿಸಿ ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಪಟ್ಟಣದ ಸೌಲಭ್ಯವನ್ನು ಹೊಂದಿದ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ನೀಡುವ ನಿಟ್ಟಿನಲ್ಲಿ 2012-13ರಲ್ಲಿ ನಮ್ಮ ಪೂಜ್ಯ ಅಜ್ಜಿಯವರಾದ ಶ್ರೀಮತಿ ವಿಮಲಾ ದೇಶಪಾಂಡೆ ಅವರ ಹೆಸರಿನಲ್ಲಿ CBSE ಪಠ್ಯಕ್ರಮದಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. ಇದುವರೆಗೆ ಸುಮಾರು 400 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದಾರೆ. ಇನ್ ದ ಕನ್ಕ್ಲೂಷನ್, I want to pray God and my grandparents to give the strength to the management and the staff of VRDM Trust to serve the mankind and nation building. I thank the members of the Governing Council and the corporates for their continued support to our trust, and I want to commit to my parents, Shri R.V. Deshpande ji, and my mother, Mrs. Radha Deshpande ji, that we will continue to thrive towards building a great nation. Thank you. Jai Hind, Jai Karnataka. ಒಂದು ಕೈಪಿಡಿ ಒಂದು ಸಂಸ್ಥೆಗೆ ಹಿಡಿದ ಕೈಗನ್ನಡಿ, ಒಂದು ಕೈಪಿಡಿ ಒಂದು ಸಂಸ್ಥೆಗೆ ಬರೆದ ಮುನ್ನುಡಿ. ಇಂತಹ ನಮ್ಮ ಶ್ರೀ VR ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳ ಕೈಪಿಡಿಯನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಬಿಡುಗಡೆ ಈಗ ಪ್ರತಿಭಾ ಪುರಸ್ಕಾರ ವಿತರಿಸುವಂಥ ಸಮಯ. ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಸೀರಿಯಲ್ ನಂಬರ್ 1 ಕುಮಾರಿ ಶ್ರೇಯಾ ದಾಮೋದರ್ ಕೋಟ್ಕರ್. SSLCಯಲ್ಲಿ ಈ ವಿದ್ಯಾರ್ಥಿನಿ 625ಕ್ಕೆ 619 ಅಂಕಗಳನ್ನು ಪಡೆಯುವ ಮೂಲಕ ಹಳಿಯಾಳ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಅವರ ತಂದೆಯವರು ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ವೇದಿಕೆಗೆ, ಹಾಗೂ ಅವರ ತಂದೆ ಹಾಗೂ ಮಗಳಿಗೆ ಮತ್ತೊಮ್ಮೆ ನಾವೆಲ್ಲರೂ ಜೋರಾದ ಚಪ್ಪಾಳೆಗಳನ್ನು ನೀಡೋಣ. ಹಳಿಯಾಳ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿನಿಯಳು. ತಾಲೂಕಿಗೆ ಪ್ರಥಮ ಹಾಗೂ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ಆರಾಧನಾ ಅವರ ತಂದೆಯವರು, ಇವರು ಶಿಕ್ಷಕರು.
ದೇಸಾಯಿ. ಪ್ರಹ್ಲಾದ್ ಅವರ ತಂದೆಯವರು ವೇದಿಕೆಗೆ ಆಗಮಿಸಿದ್ದಾರೆ, ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಗಳು ಜೊಯ್ಡಾ ತಾಲೂಕಿಗೆ ತೃತೀಯ ಸ್ಥಾನವನ್ನು SSLC ಪಡ್ಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಗಳು ಸ್ನೇಹಿತರೆ. ಚಪ್ಪಾಳೆಗಳನ್ನ ಕೊಡಲೇಬೇಕು ಸ್ನೇಹಿತರೆ. ದಯವಿಟ್ಟು ನಾವೆಲ್ಲರೂ ಎತ್ತು ನಿಂತು ಈ ವಿದ್ಯಾರ್ಥಿನಿಗೆ ಚಪ್ಪಾಳೆಗಳ ಅಭಿನಂದನೆಯನ್ನ ನೀಡಲೇಬೇಕು. 625ಕ್ಕೆ 625 ಅಂಕಗಳು ಇಸ್ ನಾಟ್ ಈಸಿ ಟಾಸ್ಕ್. ಸೊ ಅದನ್ನ ಸಾಧ್ಯ ಅಂತ ಹೇಳಿ ಮಾಡಿ ತೋರಿಸಿದಂತಹ ಕುಮಾರಿ ಭೂಮಿಕಾ ನಾಗರಾಜ್ ಹೆಗಡೆ ಇವರಿಗೆ ಧನ್ಯವಾದಗಳು. ಶಗುಪ್ತಾ ಅಂಜು 670ಕ್ಕೆ 625 ಅಂಕ. ಸರ್ಕಾರಿ ಉರ್ದು ಪ್ರೌಢಶಾಲೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ. ಕುಮಾರಿ ದೀಕ್ಷಾ ಎಸ್ ಗೌಡ ಅವರ ಗ್ರ್ಯಾಂಡ್ ಪಾ ಅವರು ಬಹಳ ಖುಷಿಯಿಂದ ಬರ್ತಾ ಇದ್ದಾರೆ. ಅವರಿಗೂ ಒಮ್ಮೆ ಜೋರಾದ ಚಪ್ಪಾಳೆಗಳು. ತನುಶ್ರೀ ನರಸಿಂಗ್ ಜೋಶಿ 624 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ತನ್ಮಯಿ ಹೆಗಡೆ ಅವರ ಪಾಲಕರು ನಮ್ಮೊಟ್ಟಿಗಿದ್ದಾರೆ. 624 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇವರ ಹಳ್ಳಿ ಹುಡುಗನಾಗಿ ನಾನು ಅವರು ದೇಶಪಾಂಡೆ ಸಾಹೇಬ್ರಂಥ ಒಬ್ಬ ದಿಗ್ಗಜರು 9 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಕ್ಕಂಥವ್ರು, 70,000ರಿಂದ 80,000 ಸ್ಟೂಡೆಂಟ್ಸು, ಮೋರ್ ದ್ಯಾನ್ 35,000 to 50,000 ರುಪೀಸ್ ಸ್ಯಾಲ್ರಿ ತಗೊತಕ್ಕಂಥ ಸ್ಟೂಡೆಂಟ್ಸ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಇದು ಹೋಮದ ಕುಂಡ. ಇದು
ಇಂಥ ಹೋಮದ ಕುಂಡದಲ್ಲಿ ಇವತ್ತು ನಾವು ಬಂದು ಒಂದು ಡ್ರಾಪ್ ತುಪ್ಪ ಹಾಕಿದ್ದೀವಿ ಅಂತಂದರೆ ಆ ಪುಣ್ಯ ನಮಗೂ ತರ್ತದೆ ಅಂತ ಇವತ್ತು ಅನ್ನಿಸ್ತದೆ. ಕೆರೆನ ಅಭಿವೃದ್ಧಿ ಮಾಡೋದ್ರಿಂದ, ಒಂದು ಕೊಳಕು ನೀರನ್ನು ಚೇಂಜ್ ಮಾಡೋದ್ರಿಂದ, ಈ ಸ್ಟ್ರೀಮ್ ವೈಸ್ ಲೇಕ್ ಮಾಡೋದ್ರಿಂದ ಒಂದು ನದಿ ಚೇಂಜ್ ಆಗುತ್ತೆ, ನದಿಯಿಂದ ರೈತನ ಬದುಕು ಚೇಂಜ್ ಆಗುತ್ತೆ, ಬದುಕಿಂದ ವಾಪಸ್ ಜನರಿಗೆ ಚೇಂಜ್ ಆಗುತ್ತೆ. ಹಾಗಾಗಿ ನನ್ನ ಜೀವನವನ್ನು ಕೆರೆಗಳ ಮುಡುಪಿಟ್ಟು, ಪ್ಲಸ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರು, ನಾನು ಯಾವುದೋ PhD ಮಾಡಿಲ್ಲ, ಎನ್ವೈರ್ಮೆಂಟಲ್ ಸೈನ್ಸ್ ಓದಲೇನಿಲ್ಲ, ರೈತರಿಂದ ನಾನು ಈ ಟೆಕ್ನಿಕ್ಗಳು ಕಲ್ತಿದ್ದೀನಿ. ಹೇಗೆ ಯಾವ ಗಿಡ ಯಾವ ನೀರು ಪ್ಯೂರಿಫೈ ಮಾಡುತ್ತೆ, ಕೊರತಕ್ಕೆ ಯಾವ ಗಿಡಗಳನ್ನ ಹಾಕಬೇಕು, ಮತ್ತು ಕ್ಯಾಚ್ಮೆಂಟ್ ಏರಿಯಾದ ಹೆಂಗೆ ನೀರು ತರಬೇಕು, ಸಿಲ್ಟ್ ಹೆಂಗೆ ಟ್ರ್ಯಾಪ್ ಮಾಡಬೇಕು, ಇಂಥದ್ದೆಲ್ಲನೂ ಟೆಕ್ನಿಕ್ ಕಲಿತು ಆಮೇಲೆ ಚೋಳರು 1550 ವರ್ಷಗಳಿಂದ ಇರ್ತಕ್ಕಂಥ ಟೆಕ್ನಿಕ್ಕನ್ನು ಅದ್ರ ಬಗ್ಗೆ ಆಳವಾಗಿ ಸ್ಟಡಿ ಮಾಡಿ ಅದೇ ಟೆಕ್ನಿಕ್ ಯೂಸ್ ಮಾಡಿ ಇವತ್ತು 12 ರಾಜ್ಯಗಳಿಗೆ ನಾನು ಇವತ್ತು ಅಡ್ವೈಸ್ ಮಾಡ್ತಾಯಿದ್ದೀನಿ. ಒಬ್ಬ 280 ಜನ IAS ಆಫೀಸರ್ಸು, ಒಬ್ಬ CDO ಅಸಿಸ್ಟೆಂಟ್ ಕಮಿಷನರಿಂದ ಅಪ್ ಟು ಚೀಫ್ ಸೆಕ್ರೆಟರಿವರೆಗೂ, ಒಬ್ಬ ಜೂನಿಯರ್ ಇಂಜಿನಿಯರಿಂದ ಅಪ್ ಟು ಚೀಫ್ ಇಂಜಿನಿಯರ್ವರೆಗೂ ಎಕಾಲಜಿಕಲ್ ರಿಸ್ಟೋರೇಷನ್ ಆಫ್ ದಿ ವಾಟರ್, ನೈಸರ್ಗಿಕವಾಗಿ ಕೆರೆಗಳನ್ನು ಹೆಂಗೆ ಮಾಡೋದು, ಮತ್ತು ಯಾವ ಮರ ಬೆಳೆಸಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು, ಪಕ್ಷಿಗಳಿಗೇನು, ಬೀಸ್ ಬಟರ್ಫ್ಲೈಸ್ಗೆ, ಜೇನ್ನೊಣಕ್ಕೆ ಏನು ಮಾಡಬೇಕು ಅಂತ ಒಂದು ಸಮಗ್ರವಾಗಿ ಅದರದ್ದೊಂದು ಫ್ರೇಮ್ ಮಾಡಿದ್ದೀನಿ. ಇವತ್ತು ಸಾಹೇಬ್ರ ಆಶೀರ್ವಾದದಿಂದ ಮತ್ತು ನಮ್ಮ ಪ್ಯಾರಿ ಲಿಮಿಟೆಡ್ ಅವರು ಫಂಡ್ ಮಾಡಿದ್ದಾರೆ, EAD ಪ್ಯಾರಿ ಅವರು ಫಂಡ್ ಮಾಡಿದ್ದಾರೆ, ಅವ್ರದ್ದೇ ಒಂದು AMM ಫೌಂಡೇಶನ್ ಅಂತಿದೆ. ಸೊ ಇವತ್ತು ಕುಂಬಾರ್ ಕೆರೆ ಅಂತಕ್ಕಂಥದ್ದು 64 ಎಕರೆ ಕೆರೆ. ತಾವು ಯಾವತ್ತಾದರೂ ಟೈಮ್ ಸಿಕ್ಕರೆ ಫ್ರೀ ಇದ್ದಾಗ ಒಂದು ರತಿ ಹೋಗಿ ಬನ್ನಿ. ಅದನ್ನು ಕೆರೆಯನ್ನು ರಿಸರ್ವಯರ್ ಆಗಿ ಮಾಡ್ತಾಯಿದ್ದೀವಿ. ಅಂದರೆ 12 ತಿಂಗಳು ಆ ಕೆರೆಯಲ್ಲಿ ನೀರಿರಬೇಕು. ಕಬ್ಬು ಬೆಳೀತಕ್ಕಂಥವ್ರು, ಭತ್ತ ಬೆಳೀತಕ್ಕಂಥ ರೈತರಿಗೆ 12 ತಿಂಗಳು ಅವ್ರಿಗೆ ನೀರು ಸಿಗಬೇಕು. ಯಾಕಂದರೆ ಇಲ್ಲಿ ಮೋರಿ ನೀರಿಲ್ಲ, ಇಲ್ಲಿ ಚಾಲೆಂಜ್ ಬಂದು ಪ್ಲಾಸ್ಟಿಕ್ಕು ಕಚಡಗಳಿಲ್ಲ. ಇಲ್ಲಿ ಚಾಲೆಂಜ್ ಇರೋದು ಬಿದ್ದಿರೋ ಹನಿ ನೀರನ್ನು ಹೆಂಗೆ ಫುಲ್ ವರ್ಷವಿಡೀ ಹಿಡಿದಿಟ್ಕೊಂಡು ಅಂತರ್ಜಲಕ್ಕೂ ಇಳಿಸಿ ಮತ್ತು ಕೃಷಿಗೆ ಅನುಕೂಲ ಆಗಿ ಮತ್ತು ಇಲ್ಲಿದು ಒಂದು ಇನ್ಕಮ್ ಜನ್ರೇಟ್ ಆಗಬೇಕು ಅಂತ ಬರೀ ರಿಸರ್ವಯರ್ ಮಾಡ್ತಾಯಿಲ್ಲ, ಅಲ್ಲಿ ಹಣ್ಣು ಹಂಪ್ಲ ಪಕ್ಷಿಗಳು ಜೀವಜಲಕ್ಕೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವೈವಿಧ್ಯತೆ ತಂದು, ಮತ್ತು ಟೂರಿಸಮ್ಮು ಇಲ್ಲೊಂದು ಒಳ್ಳೆ ಜಾಗ ಆಗಬೇಕು. ನಮ್ಮ ಮಕ್ಕಳು ಕೆರೆ ಹತ್ರ ಹೋದರೆ ವಾಸನೆ ಗಬ್ಬು ಒಣಗಿರೋ ಕೆರೆ, ಅಲ್ಲಿ ಏನಕ್ಕೆ ಹೋಗ್ತೀರಾ ಅನ್ನಂಗೆ ಆಗಬಾರ್ದು. ಆ ಕೆರೆಗೆ ಹೋಗಬೇಕು, ಬುತ್ತಿ ಕಟ್ಕೊಂಡೋಗಿ ಊಟ ಮಾಡಬೇಕು, ಒಂದು ವೀಕೆಂಡ್ ಕಳಿಬೇಕು, ಪಕ್ಷಿಗಳನ್ನ ನೋಡಬೇಕು, ನಿಸರ್ಗದ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಇವತ್ತು ಹೋರಾಡ್ತಾ ಇದ್ದೀವಿ. ಇವತ್ತು 2 ಲಕ್ಷ ಕ್ಯೂಬಿಕ್ ಮೀಟ್ರು ಹೂಳು ಎತ್ತಿದ್ದೀವಿ, 2 ಕಿಲೋಮೀಟರ್ ಟ್ರ್ಯಾಕ್ ಮಾಡಿದ್ದೀವಿ. ಆ ಹೂಳನ್ನು ತೆಗೆದು ಸರ್ಕಾರಿ ಪ್ಲೇಗ್ರೌಂಡ್ಗಳೇನಿದೆ ಅವನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ ಆ ಊರಲ್ಲಿ. ಸೊ ದಟ್ ಒಂದು ಕೆರೆ ಹೂಳಿಂದ ಸರ್ಕಾರಿ ಶಾಲೆ ಗ್ರೌಂಡ್ ಆಗಬೇಕು, ಮಕ್ಕಳಿಗೆ ಆಟ ಆಡೋಕ್ಕೆ. ಸಾಹೇಬರು ಕ್ರೀಡೆಗಳಿಗೆ ಎಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೊಂದಷ್ಟು ಗ್ರೌಂಡ್ಗಳಾಗಬೇಕು. ಪ್ಲಸ್ಸು ಹಳೆ ರೋಡ್ಗಳು 40 ಅಡಿ 50 ಅಡಿ ರೋಡ್ಗಳನ್ನು ಅದು ರೋಡ್ಗಳು ಮುಚ್ಚಿಬಿಟ್ಟು ಅದೆಲ್ಲ ಒತ್ತುವರಿ ಮಾಡ್ಕೊಂಡು ಎಲ್ಲ ಬೆಳೀತಾ ಇದ್ದಂಥ ಅವನ್ನ ಇಷ್ಟೂ ಕ್ಲಿಯರ್ ಮಾಡಿ ಆ ಹೂಳು ತೊಗೊಂಡು ಆ ರೋಡ್ ಟ್ರ್ಯಾಕ್ ಮಾಡಿಸಿದ್ದೀನಿ. ಸರ್ ಮುಂದೆ ಅದಕ್ಕೊಂದು ತಾರ್ ಹಾಕ್ಸ್ತಾರೋ ಅಥವಾ ಏನಾದರೂ ಮಾಡಿ ಮತ್ತೆ ಅಲ್ಲೊಂದಷ್ಟು ಮೊಮೆಂಟಮ್ಮು, ಅಲ್ಲೊಂದಷ್ಟು ಜನಕ್ಕೆ ಇಂಟರ್ ಕನೆಕ್ಟಿವಿಟಿ ಸ್ಟಾರ್ಟ್ ಆಗ್ಬೋದು. ಬಟ್ ಒಬ್ಬ ರೈತ ನಮಗೆ ಅಪೋಸ್ ಮಾಡಲಿಲ್ಲ. ಅದಕ್ಕೆ ನಾನು ಹಳ್ಳಿಯ ರೈತರಿಗೆ ಮತ್ತು ಇಲ್ಲಿ ಗ್ರಾಮಸ್ಥರಿಗೆ ನಿಮಗಿರ್ತಕ್ಕಂಥ ನಿಸರ್ಗದ ಬಗ್ಗೆ ಕಾಳಜಿ, ಕೆರೆಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅದು ಹೇಳ್ತಿರೋದು. ಸುಮಾರು 8 ಎಕರೆ ಜಮೀನನ್ನು ರೈತರು ಕಬ್ಬು ಹಾಕಿದ್ರು, ಒಂದಷ್ಟು ಹೆಸರು ಅದೆಲ್ಲ ಕಾಳುಗಳು ಹಾಕಿದ್ರು. ಇಲ್ಲ ನೀವು ಕೆರೆ ಮಾಡ್ತೀನಿ ಅಂದರೆ ನಮ್ಮ ಒಳ್ಳೇದಕ್ಕೆ ಮಾಡ್ತಾಯಿದ್ರೆ ಮಾಡಿ ಅಂಥೇಳಿ ಆ ಪೀಕನ್ನು ತಕ್ಕೊಂಡು, ಅಂದರೆ ಇನ್ನೂ ಬೆಳೀಲಾರ್ದು ಕಬ್ಬನ್ನು ತಕ್ಕೊಂಡು ನಮಗೆ ಜಾಗ ಬಿಟ್ಕೊಟ್ರು. ಅದಕ್ಕೆ ಸಾಹೇಬ್ರದ್ದು ಒಂದು ಏನು ಹೇಳ್ತೀರಾ, ಅವ್ರದ್ದೊಂದು ಪ್ರಭಾವ ಇಲ್ಲಿ, ಅವರು ಒಂದು ಆಶೀರ್ವಾದ ಎಲ್ಲ ನಾವು ಹೇಳಿದ್ವಿ. ನಾವು ಸರಿಂದ ಬಂದಿದ್ದೀವಪ್ಪ, ಈ ಥರ ಮಾಡೋಕ್ಕೆ ಬಂದಿದ್ದೀವಿ, ನಿಮಗೋಸ್ಕರ ಮಾಡೋಕ್ಕೆ ಕರೆಸಿದ್ದಾರೆ. ಒಂದು 20ರಿಂದ 25 ನಂಬರ್ 1 ಕೆರೆಗಳು, ದೊಡ್ಡ ಕೆರೆಗಳನ್ನು ಮಾಡಬೇಕು, ಇಲ್ಲಿ ಯಾವತ್ತೂ ನೀರಿಗೆ ಬರ ಆಗಬಾರ್ದು ಅಂತ ಬಂದಿದ್ದೀವಿ ಅಂದದ್ದಕ್ಕೆ ಸರ್ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇವನ್ನ ಪಂಚಾಯತಿಂದ ಹಿಡ್ಕೊಂಡು DC ಹಿಡ್ಕೊಂಡು ತಹಸೀಲ್ದಾರಿಂದ ಹಿಡ್ಕೊಂಡು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು ಸರ್ ಹೆಸರು ಹೇಳಿದ್ದಕ್ಕೆ ಅವ್ರು ಇಟ್ಟಿರ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ, ಅವರು ಬಾಳಿ ಬದುಕಿರ್ತಕ್ಕಂಥ ಒಂದು ನಡತೆ ನೋಡಿ ಅಲ್ವಾ. ಸುಮಾರು ಜನ ಪಾಲಿಟಿಷಿಯನ್ಸ್ ಇದ್ದಾರೆ, ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತೀನಿ, ಅವ್ರ ಹೆಸರು ಹೇಳಿದರೆ ನಮ್ಗೆ ಟ್ರಬಲ್ ಜಾಸ್ತಿ ಆಗುತ್ತೆ. ನಾವು ಅವ್ರ ಹೆಸರೇ ಹೇಳೋಕ್ಕೆ ಹೋಗೋದಿಲ್ಲ, ಹೇಳಿದರೆ ಇನ್ನೂ ಅವರು 108 ಕ್ಯಾಲ್ಕುಲೇಷನ್ ಆಗ್ತಾರೆ. ಬಟ್ ಇವ್ರ ಹೆಸರು ಹೇಳಿದರೆ ಎಲ್ಲ ಕಡೆ ನಮಗೆ ಆಶೀರ್ವಾದ ಸಿಕ್ಕಿದೆ. ತಾವು ಓದ್ಕೊಂಡವರು ಅಷ್ಟೇ, ಓದ್ಕೊಂಡು 625, 623, 624 ನೀವು ತಂದೆ ತಾಯಿ
ಸ್ವಲ್ಪ ಸೆಟ್ಲ್ ಆಗಿ ನಿಮ್ಗೆ ಖರ್ಚು ಮಾಡಿರೋ ದುಡ್ಡು ರಿಕವರ್ ಆಗೋವರೆಗೂ ನೌಕರಿ ಮಾಡಿ ಬೇಡ ಅನ್ನೋದಿಲ್ಲ. ಅದು ಸ್ವಲ್ಪ ಸರಿ ಹೋದ್ಮೇಲೆ ಒಂಚೂರು ನಂತರ ಒಂಚೂರು ಬಂದು ಹೊರಗಡೆ, ನಾನು ಒಂದು 5-6 ಲಕ್ಷ ಸಂಬಳ ತಗೋತಾ ಇದ್ದೆ, ಕೆಲಸ ಬಿಟ್ಬಿಟ್ಟು ಇವಾಗ ಫುಲ್ ಟೈಮ್ ಮಾಡ್ತಾಯಿದ್ದೀನಿ. ಉಪವಾಸ ಇಲ್ಲ, ಬಟ್ಟೆ ಹಾಕಿಲ್ಲ ಅಂತಲ್ಲ. ನೀವು ನಿಮ್ಮ ಹೊಟ್ಟೆಗೆ ಬದುಕಿದ್ರೆ ನಿಮ್ಮ ಹೊಟ್ಟೆ ತುಂಬ್ತದೆ, ಪರರ ಹೊಟ್ಟೆಗೆ ಬದುಕಿದ್ರೆ ನಿಮ್ಮ ಹೊಟ್ಟೆ ಹಸಿವೇನೇ ಆಗೋದಿಲ್ಲ. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸೀನರಾಗಿರೋ ಗಣ್ಯರಿಗೆ ನನ್ನ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿರೋ ಎಲ್ಲ ಆತ್ಮೀಯರೇ, ಸ್ನೇಹಿತರೆ, ಮುದ್ದು ಮಕ್ಕಳೇ, ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂಥ ಎಲ್ಲ ಪ್ರತಿಭಾನ್ವಿತರೆ, ನನಗೆ ಇವತ್ತು ಫಸ್ಟ್ ಆಫ್ ಆಲ್ ನನಗಿಲ್ಲಿ ಕರೆದು ಒಂದು ಮಾತಾಡಲಿಕ್ಕೆ, ಇವ್ರ ಜೊತೆ ಒಂದು ಟೈಮನ್ನು ಕಳೀಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋ ಶ್ರೀಯುತ ಆರ್ ವಿ ದೇಶಪಾಂಡೆ ಅವರಿಗೆ ನನ್ನ ನಮಸ್ಕಾರ ಪ್ರಥಮವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಒಂದು ಸಣ್ಣ ಸಂಸ್ಥೆ ನಂದು, ಅದು ಒಂದು ಸಣ್ಣ ಹಳ್ಳಿಯಲ್ಲಿ ನಾನು ಪ್ರಾರಂಭ ಮಾಡಿ ಹಳ್ಳಿ ಮಕ್ಕಳಿಗೆ ಹಳ್ಳಿಯಲ್ಲೇ ಶಿಕ್ಷಣ ಸಿಗಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದು ನಾನು ಮನಸ್ವಿನಿ ವಿದ್ಯಾನಿಲಯ ಅಂತ, ಅದು ಉಮ್ಮಚ್ಚಿಗೆಯಲ್ಲಿದೆ. ಅಲ್ಲಿ ಏನು ಮಾಡ್ತಿದ್ರಂದರೆ ಮಕ್ಕಳೆಲ್ಲ ಬಸ್ ಹೊತ್ಕೊಂಡು ದೂರದ ಊರಿಗೆ 40-50 ಕಿಲೋಮೀಟ್ರ್ ದೂರದ ಸಿಟಿಗಳಿಗೆ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ರು. ಪುಟ್ಟ ಮಕ್ಕಳು, ಈವನ್ ಪ್ರಿಕೆಜಿ ಮಕ್ಕಳು ಕೂಡ ಹೋಗ್ತಾಯಿದ್ರು. ಅದು ನನಗೆ ಯಾಕೆ ಇಷ್ಟೊಂದು ದೂರ ಮಕ್ಕಳು ಹೋಗಬೇಕು, ಅಷ್ಟೊಂದು ಜರ್ನಿ ಮಾಡ್ಕೊಂಡು ಯಾಕೆ ಅಷ್ಟು ದೂರ ಹೋಗಬೇಕು, ನಾವು ಯಾಕೆ ನಮ್ಮೂರಲ್ಲೇ ಒಂದು ಶಾಲೆಯನ್ನು ಮಾಡಬಾರ್ದು, ಸಿಟಿ ಒಳಗೆ ಏನು ಫೆಸಿಲಿಟೀಸ್ ಸಿಗ್ತದೆ ಅದಷ್ಟು ನಮ್ಮ ಊರಲ್ಲೇ ನಾವು ಮಾಡಿಕೊಡ್ಬೋದಲ್ಲ ಮಕ್ಕಳಿಗೆ, ಹಳ್ಳಿಯಲ್ಲೇ ಉಳಿಲಿ, ನಮ್ಮ ಜೊತೆನೇ ಉಳಿಲಿ, ಅಟ್ಲೀಸ್ಟ್ ಒಂದು 10th ತನಕ ಮಕ್ಕಳು ಪಾಲಕರ ಜೊತೆ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಚಿಕ್ಕ ಮಕ್ಕಳು ಸಿಟಿಗೆ ಹೋಗ್ತಾರೆ, ಅದನ್ನು ತಪ್ಪಿಸೋ ಸಲುವಾಗಿ ನಾನು ಪ್ರಾರಂಭಿಸಿದ ಶಾಲೆ ಪ್ರಾರಂಭ ಮಾಡೋದು ಅಂದರೆ ಅದೊಂದು ಜೋಕಲ್ಲ, ಮನಸ್ಸಲ್ಲಿತ್ತು ಒಂದು ಶಾಲೆ ಮಾಡಬೇಕು ಅಂತ. ಅದಕ್ಕೊಂದು ಇನ್ಸಿಡೆಂಟು ನನಗೆ ಪ್ರೇರಣೆ ಆಯಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನಿಲ್ಲಿ ಕರೆದಿದ್ದಕ್ಕೆ ನಾನು ಒಂದು ನೋಟದಲ್ಲಿ ನೋಡಿದೆ, ನಾನು ಎಷ್ಟು ಕಲಿಯೋದಿದೆ ಇಲ್ಲಿ, ನನ್ನ ಸಂಸ್ಥೆಯನ್ನು ಬೆಳೆಸುವಾಗ ನಾನು ಎಷ್ಟು ಕಲಿಬೇಕು, ನಾನು ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಬೇಕು, ನನ್ನ ವಿಚಾರ ಶಕ್ತಿಯನ್ನು ನಾನು ಎಷ್ಟು ಬೆಳೆಸ್ಕೊಳ್ಬೇಕು, ಇನ್ನೂ ಉತ್ತಮ ಸ್ಥಿತಿ ನನ್ನ ಶಾಲೆ ತಲುಪುವಾಗ ನಾನು ಏನು ಮಾಡಬೇಕು, ಏನು ಮಾಡಬಲ್ಲೆ ಹೇಳುವಂಥದ್ದು ಒಂದು ಚಿತ್ರಣ ನನಗೆ ಇಲ್ಲಿ ಸಿಕ್ಕೋಯ್ತು, ನನಗೆ ನನಗೆ. ಅದಕ್ಕೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ, ನಂದೊಂದು ಸಣ್ಣ ಈ ಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಇರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ನಂದೊಂದು ಸಣ್ಣ ಕೊಡುಗೆ. ಈ ಸರ್ನೆಲ್ಲ ನೋಡಿದವಾಗ ನನಗನ್ನಿಸ್ತದೆ ಇಷ್ಟು ದೊಡ್ಡ ಕೊಡುಗೆ ಕೊಟ್ಟವರು ಅವರು. ನಾನು ತುಂಬ ಖುಷಿ ಆಯಿತು ನನಗೆ. ಆದರೆ ಇನ್ನೊಂದು ಖುಷಿ ಅಂದರೆ ಅವ್ರ ಮಕ್ಕಳು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಅದು ತುಂಬ ಅಪರೂಪ. ಈಗ ದೇಶಪಾಂಡೆ ಸರ್ ಅಪ್ಪ ಇದ್ದ ದಾರಿ, ಅವರು ದೇಶಪಾಂಡೆ ಸರ್ ಅದನ್ನು ಮುನ್ನಡೆಸ್ಕೊಂಡು ಬಂದರು. ಈಗ ಅವ್ರ ಮಕ್ಕಳು ಅದನ್ನು ಮತ್ತನ್ನು ಚಂದವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ, ಲೆಗಸಿ ಇದೆಯಲ್ಲ, ಅದು ತುಂಬ ಸುಂದರವಾಗಿ ಹೋಗ್ತಾ ಇದೆ. ಅದು ಹೋಗಬೇಕು ಅಂತ ನಾನು ಹೇಳುತ್ತೇನೆ. ಎಲ್ಲೇ ಹೋಗಲಿ, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗಲಿ, ವಾಪಸ್ ಬಂದು ನಮ್ಮದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಇರಲಿ. ನಿಮಗೆ ಗೊತ್ತಿಲ್ಲ, ಹೆಂಡತಿ ಮಕ್ಕಳು ಗಂಡ ಆ ಬದುಕಿನ ಆಚೆಗಿನ ಈ ಥರ ಒಂದು ಬದುಕಿದೆಯಲ್ಲ, ಒಂದು ಪ್ಯಾಷನ್ ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಖುಷಿಯನ್ನು ಕೊಡ್ತದೆ ಬದುಕಿಗೆ. ಅದಕ್ಕಾಗಿ ನಾನು ಮಕ್ಕಳಿಗೆ ಮತ್ತೆ ಹೇಳುತ್ತೇನೆ, ಎಷ್ಟೇ ಕಲೀರಿ, ಎಷ್ಟೇ ದೊಡ್ಡ ನೌಕರಿ ಮಾಡಿ, ನಿಮ್ಮ ಶಾಲೆ, ನೀವು ಕಲಿತ ಶಿಕ್ಷಣ ಸಂಸ್ಥೆ ಇರ್ಬೋದು, ನಿಮ್ಮ ಊರು ಇರ್ಬೋದು, ಆಮೇಲೆ ನಮ್ಮ ದೇಶ, ನಿಮ್ಮದಾದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಇರಲಿ ಅದಕ್ಕೆ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆದು ನನಗೆ ಒಂದು ಗೌರವಯುತವಾಗಿ ನನ್ನನ್ನು ನೋಡಿಕೊಂಡ್ರೆ, ಗೌರವಯುತವಾಗಿ ಒಂದು ಇದು ಮಾಡಿದ್ದಕ್ಕೆ ನಾನು ಈ ಶಿಕ್ಷಣ ಸಂಸ್ಥೆಗಿರ್ಬೋದು, ದೇಶಪಾಂಡೆ ಸರಿಗಿರ್ಬೋದು, ಅವರ ಎಲ್ಲ ಸಮಸ್ತ ಒಂದು ಆಡಳಿತ ಮಂಡಳಿ ಇರ್ಬೋದು, ಮುದ್ದು ಮಕ್ಕಳು ಎಲ್ಲರಿಗೂ ಇರ್ಬೋದು, ನಾನು ನನ್ನ ನಮಸ್ಕಾರವನ್ನು ಹೇಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ.
ನೀವು ಇದು ಹಾಕೊಳ್ರಿ, ಚೆಕ್ ಮಾಡ್ರಿ. ಹಾಂ, ಕೆಲಸ ಮಾಡಿ ಸರ್, ಇವರಿಗೆ ಹಾಕಿ, ಇವನಿಗೆ ಅದ್ವೈತಿ. ಸರ್ ನೀವು ಸ್ಟೇಜ್ ಕಣ್ಣು ಮುಚ್ಚಿಕೊಂಡು ವೇದಿಕೆಗೆ ಆಗಮಿಸಿದ್ದಾನೆ. ಅದು ಮುಂಭಾಗದಿಂದ ವೇದಿಕೆಗೆ ಆಗಮಿಸಿದ್ದಾನೆ. ಸರ್ ಈಗ ನೀವು ಏನಾದರೂ ತೋರಿಸ್ಬೋದು, ರೇಟಿಂಗ್ಸ್ ಏನಾದರೂ ಮೊಬೈಲ್ 1 ಸರ್. ಓಕೆ, 1 ನಿಮಿಷ. ಕೆಳಗೆ ಮಾಡಿರ ಸ್ವಲ್ಪ, 1 ನಿಮಿಷ. 4 ವಾವ್, ಪೆನ್, ರೈಟ್, ಪರ್ಸ್, ಕರೆಕ್ಟ್, ಬ್ಲ್ಯಾಕ್ ಕಲರ್, ಬುಕ್, ಬುಕ್, ಕರೆಕ್ಟ್, 500 rupees ನೋಟ್, ಕರೆಕ್ಟ್. ನಿಜವಾಗ್ಲೂ ಎಕ್ಸಲೆಂಟ್ ಈ ಹುಡುಗ, ಒಮ್ಮೆ ಜೋರಾದ ಚಪ್ಪಾಳೆಗಳು. ಸೀರಿಯಲ್ ನಂಬರ್ ನೋಡ್ರಿ, 3SA402189. ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ ಅದ್ವೈತ್ ಕುಡಾಳ್ಕರ್. ಒಮ್ಮೆ ಜೋರಾದ ಚಪ್ಪಾಳೆಗಳು. ಇವತ್ತಿನ ಈ ಸಮಾರಂಭದ ಕೇಂದ್ರಬಿಂದು ಆದಂತಹ ಗೌರವಾನ್ವಿತ ಆನಂದ್ ಮಲಿಕ್ವಾಡ್ ಅವರೇ, ತಂಗಿಯವರಾದಂತಹ ಶ್ರೀಮತಿ ರೇಖಾ ಭಟ್ ಅವರೇ, ನಮ್ಮ ಸೌಭಾಗ್ಯವಾದಂತಹ ರಾಧಾ ದೇಶಪಾಂಡೆ ಅವರೇ, ಟ್ರಸ್ಟಿಯವರಾದಂಥ ಪ್ರಸಾದ್ ದೇಶಪಾಂಡೆ ಅವರೇ, ಕಾರ್ಯದರ್ಶಿಯಾದಂಥ ಸೆಕ್ರೆಟರಿ ಶ್ರೀ ಕಾಮತ್ ಅವರೇ, ನಮ್ಮ ಆಡಳಿತ ಅಧಿಕಾರಿಯಾದಂಥ ಪ್ರಕಾಶ್ ಪ್ರಭು ಅವರೇ, ಇವತ್ತು ಎಲ್ಲರ ಗೌರವಕ್ಕೆ ಪ್ರಶಸ್ತಿಗೆ ಪಾತ್ರರಾದಂಥ ಗಣ್ಯರೇ, ಇಲ್ಲಿ ಬಂದಂತಹ ಗಣ್ಯರೇ, ತಾಯಂದಿರೇ, ಪತ್ರಕರ್ತರ ಸ್ನೇಹಿತರೆ, ನಿಜವಾಗಿ ಜೀವನದಲ್ಲಿ ನಾನು ಉದ್ದಕ್ಕೂ ಪ್ರವಾಸ ಮಾಡಿದ್ದೇನೆ. ದೇಶ ವಿದೇಶ ಭಾಳಷ್ಟು ನಾನು ನೋಡಿದ್ದೇನೆ, ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಕಾರ್ಯಕ್ರಮಗಳು ವೀಕ್ಷಣೆಯೂ ಮಾಡಿದ್ದೇನೆ. ಅದು ಇವತ್ತಿಲ್ಲೇ ನಡೆದ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ವಿದ್ಯೆ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ಆಡ್ತದೆ. ಇದು 21ನೇ ಶತಮಾನ, ಇದು ಸ್ಪರ್ಧೆ ಶತಮಾನ, ಇದು ಗುಣಮಟ್ಟದ ಶತಮಾನ. ರಸೇಲ್ ಹೇಳ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈ ವಿಶ್ವದಲ್ಲಿ ಸರ್ವೈವ್ ಆಗಬೇಕಾದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಪರಿಣಿತರಿರಬೇಕು, ವಿದ್ಯಾವಂತರಿರಬೇಕು. ಇಲ್ಲಾಂದರೆ ಈ ರೇಸ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ, ರೇಸ್ನಲ್ಲಿ ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ.
ಹಾಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಆ ಮಟ್ಟದ ಗುಣದ ತರಬೇತಿ ಮತ್ತು ಶಿಕ್ಷಣ ಕೊಡಬೇಕಾಗ್ತದೆ. ಇವತ್ತು ಈ ಸಂಸ್ಥೆ ನಾವು ನಡೆಸ್ತೇವೆ. ನನಗೆ ಭಾಳ ಸಲಹೆಗಳು ಬಂದು, ಮೆಡಿಕಲ್ ಕಾಲೇಜ್ ಮಾಡಿರಿ, ಎಂಜಿನಿಯರಿಂಗ್ ಕಾಲೇಜ್ ಮಾಡಿರಿ, ಭಾಳ ಸಲಹೆಗಳು ಬಂದು. ನನಗೆ ಸಾಧ್ಯ ಇತ್ತು, ಅಸಾಧ್ಯ ಏನೂ ಇದ್ದಿಲ್ಲ. ಆದರೆ ನಾಳೆ ಕೈ ಹಾಕಿಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಫೀಸು ಒಂದು ಕಡೆ, ಆ ಕ್ಯಾಪಿಟೇಷನ್ ಕೇಳಿದಾಗ ಕೆಲವು ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಸಾಮಾನ್ಯ ಜನರಿಗೆ ಮಗ ವಿದ್ಯಾವಂತಿದ್ರೂ ಸಹ ಇವತ್ತು ಶಿಕ್ಷಣ ಸಂಪಾದನೆ ಮಾಡೋದು ಬಹಳ ಕಷ್ಟ. ನಾನು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಂತ ಹೇಳಿದರು. ಭಾಳ ಜನ ಇದು ತಿಳ್ಕೊಳ್ತಾರೆ, ಇದು ಇಂಜಿನಿಯರಿಂಗ್ ಕಾಲೇಜ್ ನಂದೇ ಅಂತ ತಿಳ್ಕೊಳ್ತಾರೆ. ಪಕ್ಕದಿರೋದು ಇಂಜಿನಿಯರಿಂಗ್ ಕಾಲೇಜ್ ಅದೇ, ಅದು ನಂದೇ ಅಂತ ತಿಳ್ಕೊಳ್ತಾರೆ. ಅದು ನಂದಲ್ಲ. ಕರ್ನಾಟಕ ಲಾ ಸೊಸೈಟಿ ಒಳ್ಳೆ ಸೊಸೈಟಿ. ಕರ್ನಾಟಕ ಲಾ ಸೊಸೈಟಿ ಒಂದು ಆದರ್ಶವಾದ ಸೊಸೈಟಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಅವ್ರು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕಾಲೇಜ್ ಇದೆ ಇಂಜಿನಿಯರಿಂಗ್ ಬೆಳಗಾವದಲ್ಲಿ. ಲಾ ಕಾಲೇಜ್, ಹಳೇ ಕಾಲೇಜ್ ಲಾ, ನಾನು ಕಲ್ತಿದ್ದೆ, ನನ್ನ ತಂದೆಯವರು ಕಲ್ತಿದ್ದು ಅದೇ ಕಾಲೇಜಲ್ಲಿ. ಅವ್ರು ರಿಕ್ವೆಸ್ಟ್ ಮಾಡಿದೆ ನಾನು, ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲೇಳಿದ್ರೆ ಮಾಡಿರಿ. ಅದಕ್ಕೆ ಬೇಕಾಗುವ ಎಲ್ಲ ಜಮೀನು ನಾನು ಖರೀದಿ ಮಾಡಿಕೊಟ್ಟೆ. ಅಷ್ಟೇ ಅಲ್ಲ, ಅವ್ರಿಗೆ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇತ್ತು ಈ ಭಾಗದ ಜನರು ಒಳ್ಳೇದಾಗಬೇಕಂತ. ನನ್ನ ಮಗ ಏನು ಇಂಜಿನಿಯರಿಂಗ್ ಇದ್ದಿಲ್ಲ, ಆಗೇ ಇಲ್ಲ. ಆದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಬಡವರ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಎಜುಕೇಷನ್ ಎಟ್ ದ ಡೋರ್ ಸ್ಟೆಪ್. ಹಾಗಾಗಿ ಸಾಕಷ್ಟು ಡೊನೇಷನು ಕೊಟ್ಟು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಯಿತು. ಇವತ್ತು ಎಷ್ಟು ಲಾಭ ಆಗಿದೆ ಮಕ್ಕಳಿಗೆ. ಸಾವಿರಾರು ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಿಂದ ವಿದ್ಯೆ ಪಡೆದು ಇವತ್ತು ದೇಶದಲ್ಲಿ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹುಟ್ಟಿದ್ದು, ಮಾನವಾಗಿ ಹುಟ್ಟಿದ್ದು ಒಂದು ಭಾಗ್ಯ. ಎಷ್ಟೋ ಜನ್ಮ ಆದ ನಂತರ ಮಾನವಾಗಿ ಹುಟ್ಟುತ್ತೇವೆ. ಅದು ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು, ರಾಕ್ಷಸರಾಗಬಾರ್ದು. ಕೆಲವು ಮಾನವರು ರಾಕ್ಷಸರಾಗ್ತಾರೆ. ಎಲ್ಲ ಆಧುನಿಕ ಯುಗ, ಯಾರಿಗೇನು ಗೊತ್ತಿಲ್ಲ. ಆದರೆ ಅದರ ಒಳ್ಳೆ ಪರಿಣಾಮಗಳು ಏನಾಗ್ತವೆ ಅದು ಅನುಭವಿಸಿದ್ರೆ ಗೊತ್ತಿರ್ತದೆ. ವ್ಯಕ್ತಿಗೆ ಒಳ್ಳೆ ಚಾರಿತ್ರ್ಯ ಬೇಕು. ಬಡವ ಇರ್ಬೋದು, ಯಾರು ಒಳ್ಳೆ ಚಾರಿತ್ರ್ಯ ಇದೆ ಅವನ ಮುಖದ ಮೇಲೆ ಯಾವಾಗಲೂ ತೇಜ್ ಇರ್ತದೆ. ಯಾರೂ ಬೊಟ್ಟು ತೋರಿಸುವ ಶಕ್ತಿ ಇರುವುದಿಲ್ಲ. ಅದು ಬಹಳ ಮಹತ್ವದ್ದು. ಆ ಥರದ ನಮ್ಮ ಮಕ್ಕಳು ದೇಶದ, ಈ ನಮ್ಮ ಮಕ್ಕಳ ನಮ್ಮ ದೇಶದ ಆಸ್ತಿ. ಇದು ಸರಿ ಮಾರ್ಗದಿಂದ ಹೋಗಬೇಕಾಗಿದೆ. ಕೇವಲ ಕಲಿಯುವುದು ದೊಡ್ಡದಲ್ಲ. ಬಿ ಆದ, ಡಾಕ್ಟರ್ ಆದ, MS ಆದ, ಓಕೆ ಫೇರ್. ಆದರೆ ಅವನಲ್ಲಿ ಮಾನವ ಧರ್ಮ ಇರಬೇಕು. ಕೆಲವು ಡಾಕ್ಟರ್ಸಿಗ, ವಿತ್ ಆಲ್ ರೆಸ್ಪೆಕ್ಟ್ ಟು ದೆಮ್, ಅವ್ರಿಗೆ ನನ್ನ ಗೌರವ ಇದೆ. ನನ್ನ ಅಣ್ಣ ತಮ್ಮಂದಿರು 2-3 ಜನ ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸ್ ಇದ್ದಾರೆ. ಅನ್ಕೊಲಾಜಿಸ್ಟು, ಚೈಲ್ಡ್ ಸ್ಪೆಷಲಿಸ್ಟು, ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ, ರೆಪ್ಯೂಟೆಡ್, ಬಾಂಬೆದಲ್ಲಿ, ಧಾರವಾಡದಲ್ಲಿ. ಅದಿವತ್ತು ಹ್ಯೂಮನ್ ಟಚ್ ಇಲ್ಲ. ನನ್ನ ಕಸಿನ್ ಬ್ರದರ್ ಇದ್ದ ಡಾಕ್ಟರ್ ದೇಶಪಾಂಡೆ, ಹಳ್ಳಿಯಾಳದಲ್ಲಿ ಭಾಳ ಜನ ಪರಿಚಯ ಇರ್ಬೋದು. NS ದೇಶಪಾಂಡೆ MS MDಗೂ ಮೀರಿತಿದ್ದವ. ಯಾರು ಪೇಷಂಟ್ ಬಂದರು ಹಿಂಗೆ ಕೈ ಹಿಡೋದು ಹಿಂಗೆ ನೋಡ್ತಿದ್ದ. ಇಷ್ಟೇ. ಆಮೇಲೆ ಹೇಳ್ತಿದ್ದ ಏನು ಮಾಡ್ಬೇಕಂತ. ಅವ್ರ ಫೀಸು ನೀವು ಕೊಟ್ಟಿದ್ದು ಅಷ್ಟೇ. ನೀವು ₹1 ಕೊಟ್ಟರೆ ₹1 ಫೀ, ಏನೂ ಕೊಟ್ಟಿಲ್ಲ ಅಂದರೆ ಎಸ್. ಇವತ್ತು ಜೋಡ ತಾಲೂಕಾಗೆ ಹೋಗ್ಬೋದು ಬರ್ಬೋದು. ಒಂದು ಕಾಲದಲ್ಲಿ ಜೋಡ ತಾಲೂಕಾಗೆ ಜನ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇದು ಅರಣ್ಯ.
ಒಂದು ಬಸ್ ಹೋದ್ರದ್ದು ಕಟ 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 ಮಾಡ್ಕೊಂಡು ಹೋಗ್ತಿತ್ತು. ಜೋಡಾದಲ್ಲಿ ಗೌರ್ಮೆಂಟ್ ಡಾಕ್ಟರ್ ಅಂತ ಪ್ರಾಕ್ಟೀಸ್ ಮಾಡ್ತಿದ್ರು. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಪಾಲಕರು ಸಹ ಮಕ್ಕಳು ಬೆಳೆಸಬೇಕು, ಆದರೆ ಮಕ್ಕಳಿಗೆ ಒಳ್ಳೆಯ ವಿಚಾರಧಾರೆ ಇರಬೇಕು, ರಾಷ್ಟ್ರ ಸ್ವಾಭಿಮಾನ ಇರಬೇಕು, ಹಿರಿಯವ್ರ ಬಗ್ಗೆ ತಾಯಿ ತಂದ್ರ ಬಗ್ಗೆ ಗೌರವ ಇರಬೇಕು, ಮತ್ತು ಕೇವಲ ವಿದ್ಯಾಭ್ಯಾಸ ಮಾಡಾಕಬೇಕು, ಪ್ರಶ್ನೆ ಇಲ್ಲ. ಅದೇ ಗಿಗಿ ಪದ ಮುಂಜಾನೆ ಸಂದಾಗ ಹಾಡ್ಕರ ಕೂಡಿಸ್ಬಾರ್ದು. ಅದೇ ನೀವು ಮುಂಜಾನೆ ಸಂದಾಗ ಮಕ್ಕಳಿಗೆ ಗಿಗಿ ಪದ ಹಾಡ್ಸ್ಕ ಕೂತ್ರೆ ಆ ಮಕ್ಕಳು ನೀವು ಬುಕ್ಕಿಶ್ ಆಗ್ತಾರೆ. ಜನರಲ್ ನಾಲೆಜು ಗೊತ್ತಿರಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಪಾಲಕರು ನನ್ನ ಮುಂದಿದ್ದಾರೆ, ಯಾಕಂದ್ರೆ ಮಕ್ಕಳು ನನ್ನ ಮುಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇವತ್ತು ರಾಜಕಾರಣಿ ಆಗಿ ಈ ಭಾಷಣ ಮಾಡಬಾರ್ದು, ರಾಜಕಾರಣಿ ಆಗಿ ಬೇರೆ ಭಾಷಣ ಇರಬೇಕು ನಂದು. ಹಾಗಾಗಿ ಇವತ್ತು ಮಕ್ಕಳಿಗೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಇರಬೇಕು, ಬುದ್ಧಿವಂತರು ಇರಬೇಕು, ಸಮಾಜದಲ್ಲಿ ಆದರ್ಶವಾದ ಮಕ್ಕಳಂತ ಹೇಳ್ಕೊಳ್ಬೇಕು. ಇದು ಒಂದು ಕಡೆ. ದಾಂಡೇಲಿ ನಾವು ಎಜುಕೇಷನ್ ಮಿನಿಸ್ಟರ್ದಾಗ VTU ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದೆ. ಅದು ದುರ್ದೈವದಿಂದ VTU ಅದು ಸರಿ ನಡೆಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ವಿಚಾರ ಮಾಡ್ತಾ ಇದ್ದೇವೆ, ಬೇರೆ ರೂಪದಿಂದ ಅದು ಬೇರೆ ಯಾವುದಾದ್ರು ಇನ್ಸ್ಟಿಟ್ಯೂಟ್ಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಕೊಟ್ಟು ಮಾಡಲಿಕ್ಕೆ ಸಾಧ್ಯತೆ ಏನು ಅದು ವಿಚಾರ ಮಾಡ್ತಾ ಇದ್ದೇವೆ. ಈಗ ನಮ್ಮ ಕಡೆ ಪ್ರಭು ಎಷ್ಟು ಜನ ಟ್ರೈನ್ ಆಗಿದೆ ಅವ್ರ ಸ್ಕಿಲ್ ಇನ್ಸ್ಟಿಟ್ಯೂಟ್ದಲ್ಲಿ? 27,000 ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ ಉಚಿತವಾಗಿ. ಫ್ರೀ ಫುಡ್, ಫ್ರೀ ಟ್ರೈನಿಂಗ್, ಫ್ರೀ ಲಿವಿಂಗ್. ಆ್ಯಂಡ್ ಸೆಟಲ್ಮೆಂಟ್ ರೇಟ್ ಏನಿದೆ? 75% ಮಕ್ಕಳದಲ್ಲಿ ಸ್ವಯಂ ಉದ್ಯೋಗ ಅಥವಾ ಉದ್ಯೋಗ ಮಾಡ್ತಾ ಇದ್ದಾರೆ. ಯಾರು ನಮ್ಗೆ ಗೊತ್ತಿಲ್ಲ. ಕೆಲವು ಜನ ಹುಡುಗರು ನಾನು ಭೇಟಿ ಆಗ್ತಾರೆ. ನಾ ಎಲ್ಲರ ಬೈಲುಗಳು ಹೋದೆ, ಎಲ್ಲರೂ ಹೋದೆ, ಬೆಳಗಾವಿ ಹೋದೆ, ಮತ್ತೊಂದು ಕಡೆ ಹೋದಾಗ ಬಂದು ಉಳ್ಕೊಂಡು ಬರ್ತಾರೆ. ನಮಸ್ಕಾರ ಸರ್, ನಾನು ನಿಮ್ಮ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೆ ಅಂತ ಹೇಳ್ತಾರೆ. ಅದು ನನಗೆ ಪರ್ಸನಲ್ ಪರಿಚಯ ಯಾವುದೂ ಇಲ್ಲ, ಅದು ನಮ್ಮ ಟ್ರಸ್ಟೀಸ್ಗೂ ಇಲ್ಲ. ಹಾಗಾಗಿ ಇವತ್ತು ಕ್ರೀಡೆಗೆ ಹೆಚ್ಚು ಒತ್ತು ಕೊಡಬೇಕು. ಪ್ರತಿ ಮಕ್ಕಳು ಕಡ್ಡಾಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗೋದಿಲ್ಲ, ಮಿಲ್ಖಾ ಸಿಂಗ್ ಆಗೋದಿಲ್ಲ. ಅದರಿಂದ ಒಳ್ಳೆ ಆರೋಗ್ಯ ಇರ್ತದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಹಲವಾರು ಆರೋಗ್ಯ ಶಿಬಿರಗಳು ನಡೆಸ್ತೇವೆ. ಸಾವಿರಾರು ಜನರಿಗೆ ಅದರಿಂದ ಉಪಯೋಗ ಆಗಿದೆ. ಇಲ್ಲಿ ಯಾವುದು ಫೀಸ್ ಇಲ್ಲ. ಔಷಧಿ ಕೊಡ್ಲಿಕ್ಕೆ ಸಾಧ್ಯದ ಔಷಧಿ ಕೊಟ್ಟು ಕಳಿಸ್ತೇವೆ. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಪ್ರತಿಯೊಬ್ಬರು ಯಾರಿಗೂ ದೇವರು ಶಕ್ತಿ ಕೊಟ್ಟಿದ್ದಾನೆ, ಅವರು ಮುಂಚೆ ನಮ್ಮ ಅಜ್ಜ ಮುತ್ತಜ್ಜ ದಾನ ಅಂದ್ರೇನು, ಧರ್ಮಶಾಲೆಗಳು ಕಟ್ತಿದ್ರು, ಗುಡಿಗಳು ಕಟ್ತಿದ್ರು. ಈಗ ಹಳ್ಳಿಯಲ್ಲಿ ಇದ್ದ ಬಹುತೇಕ ಗುಡಿಗಳು ನಮ್ಮ ಮನೆ ಜನದಿಂದ ಕಟ್ಟಿದ್ದಾರೆ. ದತ್ ದೇವಸ್ಥಾನ, ವಿಠ್ಠಲ್ ದೇವಸ್ಥಾನ, ರೀಸೆಂಟ್ಲಿ ಈಗ ತುಳಜಾಮ ದೇವಸ್ಥಾನ, ನಮ್ಮ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ. ಯಾರ ಮೇಲೆ ಯಾವುದೂ ಅಧಿಕಾರ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಸಾಧ್ಯತೆ ಗುಡಿಗಳು ಕಟ್ಟಬಾರ್ದು ನಾ ಹೇಳೋದಿಲ್ಲ. ನಾ ಗುಡಿ ಕಟ್ಟಲಿಕ್ಕೆ ಯಾವಾಗಲೂ ಮುಂದಿರ್ತೇನೆ. ಗುಡಿ ಆಗಲಿ, ಮಸೀದ್ ಆಗಲಿ, ಚರ್ಚ್ ಆಗಲಿ, ಯಾರು ಕಟ್ತೀವಿ ಅಂದರೆ ನಾವು ಯಾವಾಗಲೂ ಸಹಾಯ ಮಾಡ್ಲಿಕ್ಕೆ ಮುಂದಿರ್ತೇವೆ. ಆದರೆ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಹೆಚ್ಚಾಗಬೇಕು. ಅದರಿಂದ ಜನರಿಗೆ ಹೆಚ್ಚಿನ ಉಪಯೋಗ ಆಗ್ತದೆ. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಮ್ಮ ಮಾತೋಶ್ರೀ ಭಾಳ ಶಿಸ್ತಿನ ಮಹಿಳೆ. ನಮ್ಮ ತಂದೆಯವರು ನಮ್ಮ ಕೈ ಹಚ್ಚಿಲ್ಲ, ತಂದೆಯವ್ರಿನ ಕೈನೂ ಹಚ್ಚಿಲ್ಲ, ಯಾವಾಗ ಹೊಡೆದಿಲ್ಲ. ನಮ್ಮ ತಾಯಿ ಹೊಡೆದ್ರೆ ತಂದೆಯವರು ಹೇಳ್ತಿದ್ರು, ಯಾಕೆ ಬಾಬಾ ಹೊಡಿತಿ,
मराठीत ಹೇಳ್ತಿದ್ರು कशाला बाबाला मारते का मारते ಅದು ತಾಯಿ ಭಾಳ ಸ್ಟ್ರಿಕ್ಟ್ ಇದ್ಲು ಅದನ್ನು ನಾನು ನೆನೆಸ್ತೇನೆ ಯಾಕೆ ಅದರಿಂದ ಶಿಸ್ತು ಕಲ್ತ್ವಿ ನಾವು ಸಮಯ ಪ್ರಜ್ಞೆ ಕಲ್ತೀವಿ ವಿದ್ಯೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಸಮಯ ಅಭಾವದಿಲ್ಲ ನೀವು ಕತೆ ಹೇಳ್ತಿದ್ದೆ ಒಂದು ಮಿನಿಟ್ ಹೇಳ್ತೇನೆ ಕೇಳ್ರಿ ನನ್ನೊಬ್ಬ ಸ್ನೇಹಿತಿದ್ದ ಶರದ್ ಮಹಾಜನ್ ಅಂತ ನಮ್ಮ ಹಳ್ಳಿಯಾಳದಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ತೆಳಗೆ ಹೋದ್ರೆ ಒಂದು ಮಹಾಜನ ದೊಡ್ಡ ಮನೆ ಅದೇ ದಿನ ಅವನು ನಾನು ಮಕ್ಕಳಿದ್ವಿ ಆಡ್ತಿದ್ವಿ ಈಗ ನಮ್ಮ ಇದ್ದಿದ್ದ ಮನೆ ಅವಾಗಿದ್ದಿಲ್ಲ ದೊಡ್ಡ ಮನೆ ಇತ್ತು ಆದರೆ ಅವಾಗೇನಿತ್ತು ಎಲ್ಲ ರೂಮ್ದಲ್ಲಿ ಲೈಟ್ಸ್ ಎಲ್ಲೇ ಬರ್ತಿದ್ದಿಲ್ಲ ಹಾಗೆ ಕಾಳು ಕಾಚಿ ಖೋಲಿ ಅಂತಿದ್ವಿ ನಾವು ಆವಾಗ ನಾನು ಅವನು ಭಾಳ ಕ್ಲೋಸ್ ಫ್ರೆಂಡು ತಾಯಿ ನನಗೇನಾರ ಕೊಟ್ಟರೆ ಅವನಿಗೂ ನಾನು ಸ್ವಲ್ಪ ಹೋಗಿ ಕೊಡ್ತಿದ್ದೆ ಬಟ್ ನಮ್ಮ ತಾಯಿ ಸ್ಟ್ರಿಕ್ಟ್ ಇದ್ಲು ಆ ಸಮಯಕ್ಕಷ್ಟೇ ಕೊಡ್ತಿದ್ಲು ಆ ಸಮಯ ಆದದ್ದು ನಮ್ಮ ತಾಯಿಯವ್ರ ಡೆಲಿವರಿ ಆಗಿತ್ತು ನನ್ನ ಕೊನೆಯ ಸಿಸ್ಟರು ಹಾಗೆ ಹೆಣ್ಮಕ್ಳಿಗೆ ಬದಾಮ್ ಇವು ಅವು ತಂದಿರ್ತಾರಲ್ಲ ಅದ್ರೊಳಗೆ ಕೆಲವು ನಾನು ಕೊಡ್ತಿದ್ಲು ನಾವು ಹೋಗಿ ಕೊಡ್ತಿದ್ದೆ ಆ ಶರದಿಗೆ ಅದ್ರದ್ದು ಅವ್ನು ರುಚಿ ಹತ್ಬಿಡ್ತು ಅವ ಹೇಳಿದೆ ಇನ್ನೂ ತೊಗೊಂಡು ಬಾ ನನ್ನ ಮನೆ ತಾಯಿ ಕೇಳಿದ್ರೆ ಕೊಡೋದಿಲ್ಲ ಸೊ ಒಂದಿನ ನಾ ಏನು ಮಾಡಿದೆ ಅಂದರೆ ಕಳ್ತನ ಮಾಡ್ತಿದ್ದೆ ನಾನು ತಾಯಿ ಮಲಗ್ತಿದ್ಲು ಆ ರೂಮ್ ಹೋಗಿ ಕಪಾಟ್ ಸ್ಲೋಲಿ ಓಪನ್ ಮಾಡಿ ಕಳ್ತನ ಮಾಡಿ ಅವ್ನಿಗೆ ಹೋಗಿ ಕೊಡ್ತಿದ್ದೆ ನಾನು ತಿಂತಿದ್ದೆ ನಮ್ಮ ತಾಯಿ ಅಂದಿದ್ದು ಏನಿದು ಕಡಿಮೆ ಯಾಕೆ ಆಗ್ತಾ ಇದೆ ಸೊ ಅವರು ಒಂದಿನ ಅವರು ಕೋಣೆಯಲ್ಲಿ ಮಲಗಿದ್ರು ಆ ಕೋಣೆಯಲ್ಲಿ ಆ ಕಪಾಟು ಅವ್ರು ಘೋರ್ ನಿದ್ದೆ ಬಂದಂಗೆ ತೋರಿಸಿದ್ರು ಅರ್ಥ ಅದಲ್ಲ ಸೊ ನಾವು ನೋಡ್ತಾ ಇದ್ವಿ ತಾಯಿಗೆ ನಿದ್ದೆ ಹತ್ಬೇಕಂತ ತಾಯಿ ನಿದ್ದೆ ಬಂದಿದೆ ಅಂತ ಒಂದು ಗೋರ್ಕೆ ಶುರು ಮಾಡಿದ್ಲು ನಾ ಆ ಗೋರ್ಕೆ ಮೇಲೆ ವಿಶ್ವಾಸ ಇಟ್ಟು ಹೋಗಿ ಕಪಾಟ್ ತೆಗ್ದೆ ಕಪಾಟ್ ಬಾಟ್ಲಿ ಕೈ ಹಾಕಿದ ಎದ್ದು ಕಡ್ದು ಹೇಳಿಬಿಟ್ರು ಮುಂದಿನ ಇಂಪಾರ್ಟೆಂಟ್ ಅದೇ ಎಲ್ಲ ದೊಡ್ಡ ಮನೆತನದಲ್ಲಿ ಸಾಮಾನ ಏನು ಈ ಅಕ್ಕಿ ಗೋಧಿ ಇದೆಲ್ಲ ಒಂದು ವರ್ಷಕ್ಕೆ ಒಮ್ಮೆ ತಂದುಬಿಡ್ತಿದ್ರು ಅದಕ್ಕೆ ಸಾಮಾನ್ಯ ಕೋಲಿ ಅಂತಿದ್ರು ಅಂದರೆ ಎಲ್ಲ ಸಾಮಾನು ಇಡುವ ಕೋಲಿ ಅಲ್ಲೇ ಕತ್ಲ ಭಾಳು ಸೊ ಆ ಕೋಲಿ ಇತ್ತು ಆ ಕೋಲಿಯಲ್ಲಿ ಸಾಮಾನು ಇಡ್ತಿದ್ರು ಅಲ್ಲಿ ಕತ್ಲ ಭಾಳ ಬಾಗಲ ತೆಗೆದು ಆ ಕೋಣೆಗೆ ನನಗೆ ಹಾಕ್ಬಿಟ್ರು ಮತ್ತು ಲಾಕ್ ಮಾಡಿಬಿಟ್ರು ನಮ್ಮ ತಂದೆಯವರು ಭಾಳ ಏನಂತೀರಿ ನೀವು ಅವ್ರು ಸಹಿಸ್ಲಿಕ್ಕೆ ಬರ್ತಿದ್ದಿಲ್ಲ ಇದೆಲ್ಲ ವೆರಿ ಅಟ್ಯಾಚ್ಡ್ ಪರ್ಸನ್ ಆ್ಯಂಡ್ ಕೂಲ್ ಬ್ರೈನ್ಡ್ ಹಿ ವಾಸ್ ಅ ವೆರಿ ಪ್ರಾಮಿನೆಂಟ್ ಲಾಯರ್ ವೆರಿ ಫೇಮಸ್ ಲಾಯರ್ ಪ್ರಾಮಿನೆಂಟ್ ಲಾಯರ್ ಅವ್ರು ನಮ್ಮ ತಾಯಿಗೆ ಭಾಳ ಹೇಳಿದರು ಬಾಬಾಲ ಬಾಹಿರ ಕಾಡು ಮರಾಠಿ ಹೇಳಿದರು ಅವರು ಬಾಬಾ ಹೊರಗೆ ತೆಗಿ ನಮ್ಮ ತಾಯಿ ಕೇಳೋಕೆ ತಯಾರಿಲ್ಲ ಅವ್ನ ಬುದ್ಧಿ ಬರಬೇಕು ನಾ ತೆಗೆಯೋದಿಲ್ಲ ಅಂತ ನಮ್ಮ ಮನ್ಯಾಗ ಚಂದ್ರಶೇಖರ್ ಗರಗದ ಒಂದು ಫ್ಯಾಮಿಲಿ ಇದೆ ಹಳ್ಯಾಳದಲ್ಲಿ ಚಂದ್ರಶೇಖರ್ ಗರಗಂದ ನಮ್ಮ ಮನ್ಯಾಗ ಕೆಲಸ ಮಾಡ್ತಿದ್ದ ಅವ ಹೊಯ್ಕೊಳಕತ್ತ ಸಣ್ಣ ಸಾವುಕಾರಕ್ಕೆ ಒಳಗೆ ಹಾಕಿದ್ರೆ ಯಾಕಮ್ಮ ಸಣ್ಣ ಸಾವುಕಾರ ಒಳಗೆ ಹಾಕಿದ್ರೆ ಯಾರಪ್ಪ ನನ್ನ ಸಣ್ಣ ಸಾವುಕಾರ ಅಂತಿದ್ರು ಆವಾಗ ತಾಯಿಯವರು ತೆಗಿಲಿಕ್ಕೆ ತಯಾರಿಲ್ಲ
ಅದರ ನಂತರ ಅವ ಏನು ಮಾಡ್ದ ಅಂತ, ನಮ್ಮ ತಾಯಿ ನಿಜವಾಗಿ ನಿದ್ದೆ ಹತ್ತಾಗ ಒಂದು ರೋಪು ಈ ನೀರು ತೆಗಿಲಿಕ್ಕೆ ಬಾವಿಗೆ ಅಂತ ದೊಡ್ಡ ರೋಪ್ ಇರ್ತಾವಲ್ಲ, ರೋಪ್ ಒಳಗೆ ಬಿಟ್ಟ. ಆ ರೋಪ್ ಬಿಟ್ಟು ಅದೇ ಸ್ವಲ್ಪ ಜಾಗ ಇತ್ತು, ಹೀಗೆ ಪೂಡು ಕ್ಲೋಸ್ ಇದ್ದಿಲ್ಲ. ಆ ರೋಪ್ ಹಿಡ್ಕೊಂಡು ನಾವು ಮತ್ತೊಬ್ಬರು ಯಾರು ಸಾಯಿ ತೊಗೊಂಡು ಕೆಳಗೆ ಬಂದ. ನಾ ಯಾವ ರೂಮ್ದಲ್ಲಿ ಹಾಕಿದ್ರೆ ಆ ರೂಮ್ ಬಂದವ. ನಂತರ ನನಗೆ ಲಿಫ್ಟ್ ಮಾಡಿ ಬೆನ್ನ ಮೇಲೆ ಮಾಡಿ ಆ ರೋಪ್ ಹಿಡ್ಕೊಂಡು ಸ್ಲೋಲಿ ಮಾಲ್ ಬಂದ್ವಿ. ಬಂದ ನಂತರ ಆ ಸೈಡ್ ಜನ ಇದ್ರಲ್ಲ, ಅವರಿಬ್ಬರು ಜನ ನನ್ನ ಕೆಳಗೆ ತೊಗೊಂಡ್ರು. ನಮ್ಮ ತಾಯಿ ಗೊತ್ತಾದರೆ ಯಾರ್ಯಾರು ಹೋಗಿದ್ರು ಅವ್ರು ಎಲ್ಲರದ್ದು ಹೆಣ ಬಿತ್ತು. ನೀವು ತೆಗೆದ್ರೆ ಹೆಂಗೆ ಅವಿಗೆ? ಯಾಕೆ ಹೇಳ್ತೀನಿ ಇದು ಅಂದರೆ, ತಾಯಿ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ. ನಾವೊಬ್ಬನೇ ಮಗ, ಮತ್ತು 4 ಜನ ತೆಗೆದಿದ್ರು ನನಗೆ. ನಮ್ಮ ದೊಡ್ಡಪ್ಪನೂ ಗಂಡು ಹುಡುಗ ಇಲ್ಲ, 4 ಡಾಕ್ಟರ್ಸೇ. ಒಬ್ಬನೇ ಮಗ, ಇಡೀ ಮನೆ ತಂದಿದ್ದೆ. ಅದು ಟ್ರೀಟ್ಮೆಂಟ್ ತಾಯಿ ಹೆಂಗೆ ಕೊಟ್ಲು ನೋಡ್ರಿ. ಅದರಿಂದ ನಾವು ನೀವಿಲ್ಲಿ 10 ಲಕ್ಷ ಮಗದ ಹೋಗ್ರಿ, ನಿಮ್ಮ ಹಣಕ್ಕೆ ನಾವು ಕೈ ಹೆಚ್ಚೋದು. ಹಾಗಾಗಿ ಪಾಲಕರು ಯಾರು ಬಂದ್ರಿ, ನಿಮ್ಮ ಮೇಲೆ ಜವಾಬ್ದಾರಿ ಅದೇ. ಮಕ್ಕಳು ಚೆನ್ನಾಗಿ ಬೆಳಿಬೇಕಾದ್ರೆ, ದೇಶದ ಆದರ್ಶವಾದ ನಾಗರಿಕರಾಗಬೇಕಾದ್ರೆ ಒಳ್ಳೆ ಚಾರಿತ್ರ್ಯ ಬೇಕು, ಒಳ್ಳೆ ಗುಣಗಳು ಬೇಕು. ಇದು ಸಣ್ಣಿದ್ದಾಗಿಂದ ತಾಯಿ ಮಕ್ಕಳು ಕಲಿಸ್ಬೇಕು, ತಂದೆಯರಿಗೂ ಆಗುವುದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಆಗಿದೆ. ನಾನು ಯಾವಾಗಲೂ ತಂದೆ ತಾಯಿಯವರಿಗೆ ಸ್ಮರಿಸಿ ನನ್ನ ದಿನ ಪ್ರಾರಂಭ ಮಾಡ್ತೇನೆ. ಯಾಕಂದರೆ ಇವತ್ತು ನಾ ಅಧಿಕಾರ ಇದ್ದಾಗ ನನ್ನ ತಾಯಿ ತಂದೆ ನೋಡಿದ್ದಾರೆ, ನೋಡಿಲ್ಲ ಅಂತಲ್ಲ. ಅದರ ದುರುಪಯೋಗ ಅವರು ಯಾವಾಗ ತೊಗೊಂಡಿಲ್ಲ. ನನ್ನ ಮಗ ಮಿನಿಸ್ಟರ್ ಅದಾನ, ಮತ್ತೊಂದದಾನಂತ ಯಾರ ಕಡೆ ಯಾವಾಗ ಹೇಳ್ಕೊಂಡಿಲ್ಲ. ಇವತ್ತು ಬಹುತೇಕ ನಾನು ಕಾಣಿಸದೆ ಈ ಉದ್ಯೋಗ ವಿದ್ಯಾನಗರದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ದು ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ. ಇಲ್ಲೇ ಹಣಕಾಸು ಮಾಡುವ ಸಂಸ್ಥೆ ಯಾವುದೂ ಇಲ್ಲ. ಒಂದು ರೂಟ್ ಸಿಟಿ ಎಲ್ಲ ನಾವು ಹಣ ಹಾಕ್ತಾ ಇರಬೇಕಾಗ್ತದೆ. 27,000 ಮಕ್ಕಳದ, 27,000 ಮಕ್ಕಳಿಗೆ ತರಬೇತಿ ಕೊಟ್ಟು ಅದರಲ್ಲಿ 70% ಜನ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಫೀಸ್ ಇಲ್ಲ, ಫ್ರೀ ಫುಡ್, ಫ್ರೀ ಟ್ರೈನಿಂಗ್, ಫ್ರೀ ಲಿವಿಂಗ್. ಒಂದು ITI ಇದೆ, ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್ ITIs ಇನ್ ದ ಸ್ಟೇಟ್. ನಮ್ಮ ತಾಯಿ ಸ್ಮರಣಾರ್ಥ ಒಂದು ಸ್ಕೂಲ್ ಅದೇ ವಿಮಲಾಬಾಯಿ, ಅದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ಸ್ ಇನ್ ದ ಸ್ಟೇಟ್. ಅಡ್ಮಿಷನಲ್ಲಿ ಸಿಗೋದಿಲ್ಲ, ಯಾಕಂದರೆ ಗುಣಮಟ್ಟನೇ ಇಡಬೇಕು. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಬಹುದು, ಆದರೆ ಅದಕ್ಕೆ ಗುಣಮಟ್ಟ ಇರಬೇಕು. ಮಕ್ಕಳು ನಮ್ಮ ರಾಷ್ಟ್ರದ ಭವಿಷ್ಯ. ಅವ್ರು ಒಳ್ಳೆಯ ವಿದ್ಯೆ ಸಿಗಬೇಕು, ವಿದ್ಯಾದಾನ ಒಳ್ಳೆಯದಾಗಬೇಕು, ಮತ್ತು ದೇಶದ ಆದರ್ಶ ನಾಗರಿಕರಾಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನೀವು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮೆಲ್ಲರ ಸ್ವಾಗತ ಮಾಡ್ತಾ, ಮತ್ತೊಮ್ಮೆ ಯಾರ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣದ ಮೇಲೆ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನನ್ನ ಕೃತಜ್ಞತೆಯ ಅಭಿನಂದನೆ ಸಲ್ಲಿಸಿ, ದೇವಿ ತುಳಜಾಭವಾನಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯುಷ್ಯ ಮತ್ತು ಸಂಪತ್ತು ಸಹ ಕೊಟ್ಟು ಸುಖ, ಶಾಂತಿ, ಪ್ರೀತಿ, ವಿಶ್ವಾಸ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಮಂಡಲ ಕಲೆಯಲ್ಲಿ ಎತ್ತಿದ ಕೈ, ಈ ಕಲೆಯನ್ನು ಇಡೀ ವಿಶ್ವದಾದ್ಯಂತ ಪಸರಿಸ್ತಾ ಇದ್ದಾರೆ. ಈ ಒಂದು ಕಲೆ ಹಾಗೂ ಅವರ ಈ ಒಂದು ಹೆಸರು ಇಡೀ ವಿಶ್ವಕ್ಕೆ ಪರಿಚಯವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಶಿಸೋಣ.
ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು, ನಾನು ಮೊದಲನೇದಾಗಿ ಉಪಸ್ಥಿತರಿರುವ ಎಲ್ಲರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಮತ್ತು ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ಅವರಿಗೆ ನಾನು ಮೊದಲು ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅತಿಥಿಗಳು ಬಹಳ ವಿಶೇಷ. ಬಹುಶಃ ಇವತ್ತು ಯಾರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲರಿಗೂ ಅವರೊಂದು ಮಾದರಿ. ತಮ್ಮ ಸ್ವಾರ್ಥವನ್ನು ಮರೆತು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ಈ ಪ್ರಕೃತಿಗಾಗಿ ಏನಾದರೂ ನಾವು ಮಾಡಬೇಕು ಹೇಳುವಂಥ ತುಡಿತಿರುವಂಥ ವಿಶೇಷ ವ್ಯಕ್ತಿಗಳು. ಅದರಲ್ಲಿ ಮೊದಲನೇದಾಗಿ ಶ್ರೀ ಆನಂದ್ ಮಲ್ಲಿಗವಾಡ್, ಕೆರೆಗಳ ಸಂರಕ್ಷಕರು ಅವರು, ಲೇಕ್ ಮ್ಯಾನ್ ಆಫ್ ಇಂಡಿಯಾ. ಸರ್, ನೀವು ಕೇವಲ ಮನುಕುಲದ ಸೇವೆ ಅಥವಾ ಮನುಕುಲದ ಸಂರಕ್ಷಣೆ ಮಾಡ್ತಿಲ್ಲ, ಸಕಲ ಜೀವರಾಶಿಗಳ ಸಂರಕ್ಷಣೆಯಲ್ಲಿ ನಿಮ್ಮ ಕೊಡುಗೆ ಇದೆ ಅಂತ ನಾನು ಹೇಳ್ತಾ ಎಲ್ಲರ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ರೇಖಾ ಭಟ್ ಕೋಟೆಮನೆ, ಸಂಸ್ಥಾಪಕರು ಮನಸ್ವಿನಿ ವಿದ್ಯಾಲಯ, ಸಮಾಜ ಸೇವೆಯನ್ನು ಮಾಡ್ತಿರುವಂಥವ್ರು. ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಳ್ತಾ ಅವರಿಗೂ ಸಹ ನಾನು ಉಪಸ್ಥಿತರಿರುವ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ಸುದೀರ್ಘ ಕಾಲ ಸಮಾಜ ಜೀವನದಲ್ಲಿದ್ದಾರೆ, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವರಿಗೆ ಸದಾ ಬೆಂಬಲವಾಗಿ ನಿಂತಿರುವಂಥ ಅವರ ಧರ್ಮಪತ್ನಿ ಮತ್ತು ನಮ್ಮ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿಗಳು ಶ್ರೀಮತಿ ರಾಧಾ ಆರ್ ದೇಶಪಾಂಡೆ ಅವರು. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನಮ್ಮ ಟ್ರಸ್ಟಿಗಳು ಶ್ರೀ ಪ್ರಸಾದ್ ಆರ್ ದೇಶಪಾಂಡೆಯವರು, ಅವರು ಈ ಒಂದು ಕ್ಯಾಂಪಸ್ಸಲ್ಲಿರುವಂಥ ಎಲ್ಲ ಸಂಸ್ಥೆಗಳ ಮೇಲುಸ್ತುವಾರಿಯನ್ನು ನೋಡ್ತಾರೆ, ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಲ್ತಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿ ಶ್ರೀ ಶ್ಯಾಮ್ ಕಾಮತ್ ಅವರು, ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಗಣ್ಯರು ಬಂದಿದ್ದೀರಿ, ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ನಮ್ಮ ಟ್ರಸ್ಟಿನ ಪರವಾಗಿ ಮತ್ತು ಉಪಸ್ಥಿತರು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಿಮ್ಮ ಏನು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದಿರಿ, ನಮ್ಮ ಕರೆಗೆ ಹೋಗೊಟ್ಟು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ, ಕೆಲವು ವಿದ್ಯಾರ್ಥಿಗಳು ಬಂದಿದ್ದೀರಿ, ಪಾಲಕರು ಬಂದಿದ್ದೀರಿ. ನಮ್ಮ ಒಂದು ಆಹ್ವಾನವನ್ನು ಮನ್ನಿಸಿ ನೀವು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ಪಾಲಕರಿಗೆ ನಮ್ಮ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಪರವಾಗಿ ಮತ್ತು ಉಪಸ್ಥಿತರು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಪತ್ರಿಕಾ ವರದಿಗಾರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರು, ಇವತ್ತಷ್ಟೇ ಅಲ್ಲ, ನಮ್ಮ ಟ್ರಸ್ಟಿಂದ ಏನೇ ಕಾರ್ಯಚಟುವಟಿಕೆ, ನಮ್ಮ ಸಂಸ್ಥೆಯಿಂದ ಏನೇ ಕಾರ್ಯಚಟುವಟಿಕೆ ಆದರೂ ಅದನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ಯಾವತ್ತೂ ನಮ್ಮ ಬೆಂಬಲವಾಗಿ ನಿಂತಿರುವಂಥವರು ಎಲ್ಲ ಪತ್ರಿಕಾ ವರದಿಗಾರಿಗೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ನಾನು ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಳಿಯಾಳದ ಎಲ್ಲ ಗಣ್ಯಮಾನ್ಯರು ಹಾಗೂ ಊರ ನಾಗರಿಕರಿಗೆ ನಾನು ಇನ್ನೊಮ್ಮೆ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಗ್ತದೆ. ತಾವೆಲ್ಲ ಈ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲಬೇಕು ಹೇಳಿ ನಾನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ तरंगा, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಎಲ್ಲರಿಗೂ ಧನ್ಯವಾದಗಳು.